ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವೆಲ್ಸಿಟ್ ಕ್ಯಾಪಿಟಲ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡುವ. ಅದೇ ರೀತಿ ಮಂಡೆ ಯಾವ ತರ ಟ್ರೇಡ್ ತಗೊಳ್ಬಹುದು, ಯಾವ ಲೆವೆಲ್ ಅಲ್ಲಿ ಬೈ ಮಾಡಬಹುದು, ಹಾಗೇನೆ ಯಾವ ಲೆವೆಲ್ ಅಲ್ಲಿ ಸೆಲ್ ಮಾಡಬಹುದು ಅಂತ ಒನ್ ಬೈ ಒನ್ ನೋಡುವ ಬನ್ನಿ. ಸೊ ಇವತ್ತು ಮಾರ್ಕೆಟ್ ಅಲ್ಲಿ ಏನೆಲ್ಲ ನೋಡಬಹುದು ಅಂದ್ರೆ, ಸೊ ಆಲ್ಮೋಸ್ಟ್ ನಾವು ವೇಟ್ ಮಾಡ್ತಿದ್ದಂತಹ ಒಂದು ಬುಲ್ಲಿಶ್ ರ್ಯಾಲಿ ಸಿಕ್ತು. ಬೆಳಿಗ್ಗೆ ಆಲ್ಮೋಸ್ಟ್ ನಿಫ್ಟಿ 160 ಪಾಯಿಂಟ್ ಪ್ಲಸ್ ಗ್ಯಾಪ್ ಅಪ್ ಕೊಡ್ತು. ಸೊ ಅದೇ ರೀತಿ ನಿಫ್ಟಿ ಒಳ್ಳೆ ಮೊಮೆಂಟಮ್ ಕೊಡ್ತು. ಸೊ ನಿಫ್ಟಿ ಬರೋಬ್ಬರಿ 800 ಪಾಯಿಂಟ್ಸ್ ಗೈನ್ ಆಗಿ ಒಳ್ಳೆಯ ಕ್ಲೋಸಿಂಗ್ ಕೊಡ್ತು. ಅದೇ ರೀತಿ ನಿಫ್ಟಿ 244 ಪಾಯಿಂಟ್ಸ್ ಜಂಪ್ ಆಗಿ 24,200 ಲೆವೆಲ್ ಅಲ್ಲಿ ಕ್ಲೋಸ್ ಆಯಿತು. ಈ ಒಂದು ಬುಲ್ ರ್ಯಾಲಿಗೆ ಮೈನ್ ರೀಸನ್ ಏನು ಅಂತ ನೋಡಿದ್ರೆ, ನಿನ್ನೆ ಬಂದಂತಹ TCS Q1 ರಿಸಲ್ಟ್ ಆಗಿದೆ. ಇದು ಮೇಜರ್ ಆಗಿ ಇಂಪ್ಯಾಕ್ಟ್ ಕೊಡ್ತು. ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಚೆನ್ನಾಗಿ ಬಂದಿದ್ದರಿಂದ IT ಸೆಕ್ಟರ್ ಇವತ್ತು ಮಾರ್ಕೆಟ್ ಅಲ್ಲಿ ಡಾಮಿನೇಟ್ ಮಾಡ್ತು. ಸೊ ಅದೇ ರೀತಿ ಗ್ಲೋಬಲ್ ಮಾರ್ಕೆಟ್ ಇಂದ ಒಳ್ಳೆ ಸಪೋರ್ಟ್ ಮತ್ತು ನಿನ್ನೆ US ಮಾರ್ಕೆಟ್ ಒಳ್ಳೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಅದೇ ರೀತಿ ಕ್ರೂಡ್ ಆಯಿಲ್ ಕೂಡ ಕ್ರ್ಯಾಶ್ ಆಗ್ತಾ ಇರೋದ್ರಿಂದ ಇಂಡಿಯನ್ ಮಾರ್ಕೆಟಿಗೆ ಒಂದು ಗುಡ್ ಮೊಮೆಂಟಮ್ ಸಿಕ್ತು ಇವತ್ತು. ಜೂನ್ ತಿಂಗಳ MFI ಡಾಟಾ ಈಗ ತಾನು ಹೊರಬಿದ್ದಿದೆ. ಈ ಡಾಟಾ ನೋಡಿದ್ರೆ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ ಕಡೆಗೆ ಮುಗಿಬಿದ್ದಿದ್ದಾರೆ. ಕೇವಲ ಜೂನ್ ಒಂದೇ ತಿಂಗಳ ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಬರೋಬ್ಬರಿ 26% ಜಂಪ್ ಆಗಿದೆ. ಇದು ಮೇ ತಿಂಗಳಿಗೆ ಹೋಲಿಸಿದ್ರೆ ಜೂನ್ ನಲ್ಲಿ ಜನ ಬರೋಬ್ಬರಿ 28,973 ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಮೈನ್ ಹೈಲೈಟ್ ಏನಂದ್ರೆ, ಲಾರ್ಜ್ ಕ್ಯಾಪ್ ಫಂಡ್ ಗಿಂತ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳು ಈ ಸಲ ಡಾಮಿನೇಟ್ ಮಾಡ್ತು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ. ಇನ್ನು ಫ್ರೆಂಡ್ಸ್, ಟಾಪ್ ಗೇನಿಂಗ್ ಸ್ಟಾಕ್ಸ್ ನೋಡಿದ್ರೆ ಜಿಯೋಫಿನ್ 3.90% ರೈಸ್ ಆಗಿ ನಿಫ್ಟಿ 50 ಟಾಪ್ ಗೇನಿಂಗ್ ಸ್ಟಾಕ್ಸ್ ಆಯಿತು. ಸೊ ಅದೇ ರೀತಿ HDFC ಲೈಫ್ಸ್ ಇರ್ಬೋದು, ಅದಾನಿ ಎಂಟರ್ಪ್ರೈಸಸ್ ಇರ್ಬೋದು, ರಿಲಯನ್ಸ್ ಇರ್ಬೋದು, SBI ಲೈಫ್ಸ್ ಇರ್ಬೋದು, ಇನ್ನು ಹಲವಾರು ಶೇರ್ಸ್ಗಳು ಒಳ್ಳೆ ಗೇನಿಂಗ್ ಅನ್ನು ಕಾಣ್ತೀವಿ ಇವತ್ತು ಮಾರ್ಕೆಟ್ ಅಲ್ಲಿ. ಇನ್ನು ನಾವು ನಿಫ್ಟಿ 50ಯ ಟಾಪ್ ಲೂಸರ್ಸ್ ಯಾವ್ದೆಲ್ಲ ನೋಡಿದ್ರೆ, 1.19% ಬಿದ್ದು ಡಾಕ್ಟರ್ ರೆಡ್ಡಿ ಟಾಪ್ ಲೂಸರ್ ಆಫ್ ದ ಲಿಸ್ಟ್ ಆಯಿತು ನಿಫ್ಟಿಯಲ್ಲಿ. ಸೊ ಅದೇ ರೀತಿ ಝೊಮ್ಯಾಟೊ ಆಗಿರ್ಬೋದು, ಭಾರತಿ ಏರ್ಟೆಲ್ ಆಗಿರ್ಬೋದು, ನೆಸ್ಲೆ ಇಂಡಿಯಾ ಆಗಿರ್ಬೋದು, ಸನ್ ಫಾರ್ಮ್ ಆಗಿರ್ಬೋದು, ಓವರ್ಲುಕ್ ಶೇರ್ಸ್ ಒಂದು ಡೀಸೆಂಟ್ ಆದ ಫಾಲ್ ಅನ್ನು ಕಾಣ್ತೀವಿ ಇವತ್ತು. ಇನ್ನು ನಾವು ಕ್ವಾರ್ಟರ್ ರಿಸಲ್ಟ್ ನೋಡಿದ್ರೆ, ಮುತ್ತೂಟ್ ಮೈಕ್ರೋ ಫಿನ್ ಶೇರ್ ಇವತ್ತು ಒಂದೇ ದಿನದಲ್ಲಿ ಬರೋಬ್ಬರಿ 16% ಜಂಪ್ ಆಗಿದ್ದು 245 ಲೆವೆಲ್ಗೆ ರೀಚ್ ಆಗಿದೆ. ಕ್ವಾರ್ಟರ್ ರಿಸಲ್ಟ್ ನಲ್ಲಿ ಡಿಸ್ಬರ್ಸ್ಮೆಂಟ್ 49% ಹೆಚ್ಚಾಗಿ 245 ಕೋಟಿಗೆ ರೀಚ್ ಆಗಿದೆ. ಸೊ ಅದೇ ರೀತಿ ಟೋಟಲ್ AUM ಕೂಡ 14,450 ಕೋಟಿ ತಲುಪಿದೆ. ಸೊ ಕಲೆಕ್ಷನ್ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಆಗಿ 97% ಅಷ್ಟು ರೀಚ್ ಆಗಿದೆ. ಅದೇ ರೀತಿ ಕಂಪನಿ ಏಮಿಂಗ್ ಟು ಡಬಲ್ AUM ಟು 30,000 crore ಇನ್ ಫೈನಾನ್ಷಿಯಲ್ ಇಯರ್ 2030. ಇನ್ನು ಇಂಡಿಯನ್ ಬ್ಯಾಂಕ್ ಶೇರ್ ಪ್ರೈಸ್ ಇವತ್ತು 10% ಝೂಮ್ ಆಗಿ 872 ಲೆವೆಲ್ ರೀಚ್ ಆಗಿದೆ. Q1 ನೆಟ್ ಪ್ರಾಫಿಟ್ 10% ಹೆಚ್ಚಾಗಿ 3,273 ಕೋಟಿ ತಲುಪಿದೆ. NII ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 17% ರೈಸ್ ಆಗಿ 7,435 ಕೋಟಿಗೆ ತಲುಪಿದೆ. ಹಾಗೇನೆ GNPA ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸುಮಾರು 30% ಕಮ್ಮಿ ಆಗಿದೆ. ಇದರ ಮೂಲಕ ಶೇರ್ಸ್ಗೆ ಒಂದು ಕ್ವಾಲಿಟಿಯಾದ ಇಂಪ್ರೂವ್ಮೆಂಟ್ ಸಿಕ್ಕಿದೆ. ಹಲವಾರು ಶೇರ್ಸ್ಗಳ ರಿಸಲ್ಟ್ ಬಾಕಿ ಇದ್ದು ಮಾರ್ಕೆಟ್ ನಲ್ಲಿ ಒಂದು ಒಳ್ಳೆಯ ಮೊಮೆಂಟಮ್ ಮತ್ತು ಹೆವಿ ವಾಲಟಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಪ್ಕಮಿಂಗ್ ಡೇಸ್ ಅಲ್ಲಿ. ಸೊ ಫ್ರೆಂಡ್ಸ್, ಇವತ್ತು NSE ರಿಲೀಸ್ ಮಾಡಿದ FI and DI ಡಾಟಾ ಬಂದಿದೆ. ಈ ಡಾಟಾ ಮಂಡೇ ಮಾರ್ಕೆಟ್ ಡೈರೆಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್. ಹಾಗಿದ್ರೆ ನೋಡೋಣ ಇನ್ಸ್ಟಿಟ್ಯೂಷನಲ್ ಮನಿ ಏನು ಹೇಳುತ್ತದೆ ಎಂದು. ಇವತ್ತು ಬೋತ್ FI and DI ನೆಟ್ ಬೈಯರ್ಸ್ ಆಗಿದ್ದಾರೆ. FI ಇವತ್ತು 2,603.72 ಕೋಟಿ ಬೈ ಮಾಡಿದ್ದಾರೆ. ಸೊ ಅದೇ ರೀತಿ DI ಕೂಡ 2,019.68 ಕ್ರೋರ್ಸ್ ಅಷ್ಟು ನೆಟ್ ಬೈಯರ್ಸ್ ಮಾಡಿದ್ದಾರೆ. ಸೊ ಅಂದ್ರೆ ಬೋತ್ ಫಾರಿನ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಆಗಿರ್ಬೋದು, ಬೋತ್ ಮಾರ್ಕೆಟ್ ನಲ್ಲಿ ಇವತ್ತು ಬೈಯಿಂಗ್ ಸೈಡ್ ಇದ್ರು. ಇನ್ನು ನಾವು ಗೋಲ್ಡ್ ಮತ್ತು ಸಿಲ್ವರ್ ನೋಡೋದಾದ್ರೆ, ಗೋಲ್ಡ್ 10 ಗ್ರಾಮಿಗೆ 1,430 ಪಾಯಿಂಟ್ ಬಿದ್ದು 1,44,440 ಟ್ರೇಡ್ ಆಗ್ತಿದೆ. ಅದೇ ರೀತಿ ಸಿಲ್ವರ್ ಪರ್ ಕೆಜಿಗೆ 3,340 ರೂಪಾಯಿ ಬಿದ್ದು 2,23,380 ರೂಪಾಯಿ ಟ್ರೇಡ್ ಆಗ್ತಿದೆ. ಇವತ್ತು ಗೋಲ್ಡ್ ಮತ್ತು ಸಿಲ್ವರ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಂದು ನೆಗೆಟಿವ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಂದು ಕರೆಕ್ಷನ್ ಬರ್ಬೋದು ಗೋಲ್ಡ್ ಮತ್ತು ಸಿಲ್ವರ್ ಅಲ್ಲಿ. ಸೊ ಮುಂದೆ ಕಾದು ನೋಡೋಣ ಏನಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇವತ್ತು ನಿಫ್ಟಿ ಆಲ್ಮೋಸ್ಟ್ 160 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದ್ಮೇಲೆ ಆಲ್ಮೋಸ್ಟ್ ಮಾರ್ಕೆಟ್ ಟೋಟಲ್ ಸೈಡ್ ವೈಸ್ ಆಯಿತು. ಸೊ ಓವರ್ ಆಲ್ ನಿಫ್ಟಿ ಇವತ್ತು 224 ಪಾಯಿಂಟ್ ಡೇ ಹೈ, ಆಲ್ಮೋಸ್ಟ್ ಡೇ ಹೈ ಹತ್ರ ಒಂದು ಕ್ಲೋಸಿಂಗ್ ಕಾಣ್ತು. 24,206 ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆಯ್ತು ಇವತ್ತು ಮಾರ್ಕೆಟ್. ಸೊ ಆಲ್ಮೋಸ್ಟ್ ಇವತ್ತು ಏನಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಡಾಮಿನೇಟ್ ಮಾಡ್ತಾ ಇದ್ರು. ಟಿಲ್ ಎಂಡ್ ತನಕ ಮಾರ್ಕೆಟ್ ಅಲ್ಲಿ ಬೈಯರ್ಸ್ ಇದ್ರು. ಸೊ ಮೈನ್ ರೀಸನ್ ನೋಡಿದ್ರೆ ಇವತ್ತು FI ಮತ್ತು DI ಡಾಟಾ, ಅದೇ ರೀತಿ TCS ಅದೊಂದು ಸ್ಟ್ರಾಂಗ್ ಪಾಸಿಟಿವ್ ಆದ ಗುಡ್ ರಿಸಲ್ಟ್ ಅಂತ ಬಂತು. ಸೊ ಅದೇ ರೀತಿ ಗ್ಲೋಬಲ್ ಇಂದ ಪಾಸಿಟಿವ್ ರೆಸ್ಪಾನ್ಸ್ ಇದ್ದ ಕಾರಣ ಸೊ ಓವರ್ ಮಾರ್ಕೆಟ್ ಸೆಂಟಿಮೆಂಟ್ ಒಂಥರ ಪಾಸಿಟಿವ್ ಆಗಿ ಇತ್ತು.
ಇನ್ನು ಕೆಲವು ದಿನಗಳಿಂದ ನಿಫ್ಟಿ ಅನ್ನೋದೊಂದು ಕರೆಕ್ಷನ್ ಫೇಸ್ ಅಲ್ಲಿ ಇತ್ತು. ಆದ್ರೆ ಈ ವೀಕ್ಸ್ ಏನ್ ಮಾಡಿದೆ ಅಂದ್ರೆ ಬೈಯರ್ಸ್ ಮಾರ್ಕೆಟ್ ಸ್ವಲ್ಪ ಡಾಮಿನೇಟ್ ಮಾಡ್ಕೊಂಡು ಸ್ವಲ್ಪ ಬೈಯರ್ಸ್ ಒಂದು ಕಂಟ್ರೋಲ್ ತಗೊಂಡು ಮಾರ್ಕೆಟ್ ಅನ್ನು. ಸೊ ಇನ್ನು ಮಂಡೇ ಯಾವ ತರ ಮಾರ್ಕೆಟ್ ಮೂವ್ಮೆಂಟ್ ಆಗ್ಬೋದು ಒಂದು ಅನಾಲಿಸಿಸ್ ನೋಡಿದ್ರೆ, ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಅಥವಾ ಗ್ಯಾಪ್ ಅಪ್ ಓಪನ್ ಆದ್ರೆ ಒಂದು ಎಬೋವ್ 24,250 ಲೆವೆಲ್ ಗಿಂತ ಎಬೋವ್ ಸ್ವಲ್ಪ ಮಾರ್ಕೆಟ್ ಸಸ್ಟೈನ್ ಆದ್ರೆ ಒಂದು ಕಾಲ್ ಸೈಡ್ ಒಂದು ಒಳ್ಳೆ ಮೊಮೆಂಟಮ್ ಬರ್ಬೋದು. ಇಲ್ಲಿ ತನಕ ಬರ್ಬೋದು ಅಂದ್ರೆ ಒಂದು 24,350 ಲೆವೆಲ್ ತನಕ ಒಂದು ಒಳ್ಳೆ ಮೊಮೆಂಟಮ್ ಸಿಗ್ಬೋದು. ಸೊ ಆದ್ರೆ 24,300-320 ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿದೆ ನಿಫ್ಟಿ. ಇಲ್ಲಿ ಒಂದು ಹ್ಯೂಜ್ ಸೆಲ್ಲಿಂಗ್ ಬೇಕಂದ್ರೆ ಬರ್ಬೋದು. ಸೊ 24,300 ಅಥವಾ 350 ಲೆವೆಲ್ ರೀಚ್ ಆದಾಗ ಸೊ ಕಾಲ್ ಸೈಡ್ ಎಂಟ್ರಿ ಆಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ ಕೇಸ್ ಹೆವಿ ಬುಲಿಶ್ ಇದ್ರೆ ಮಾತ್ರ ಒಂದು ಎಂಟ್ರಿ ಸೈಡ್ ತಗೊಳ್ಬಹುದು. ಅದೇ ರೀತಿ ಸೆಲ್ ಸೈಡ್ ಪ್ಲಾನ್ ನೋಡೋದಿದ್ರೆ, ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಓಪನ್ ಆದ್ರೆ ಅವ್ರ ಫ್ಲಾಟ್ ಓಪನ್ ಅಲ್ಲಿ ಕೂಡ ಮಾರ್ಕೆಟ್ ವೀಕ್ ಇದ್ರೆ ಒಂದು 24,100 ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ನಿಫ್ಟಿಗೆ. ಇನ್ ಕೇಸ್ 24,100 ಲೆವೆಲ್ ಬ್ರೇಕ್ ಆದ್ರೆ ಒಂದು ಪುಟ್ ಸೈಡ್ ಒಳ್ಳೆ ಮೊಮೆಂಟಮ್ ಬರ್ಬೋದು ಟಿಲ್ 23,950 ಲೆವೆಲ್ ಅಂಡ್ 23,800 ಲೆವೆಲ್ ತನಕ ಒಂದು ಸೆಲ್ ಆಫ್ ಬರ್ಬೋದು ಮಾರ್ಕೆಟ್ ಅಲ್ಲಿ. ಅಂಡ್ ರಿಮೆಂಬರ್ 23,800 ಲೆವೆಲ್ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ ನಿಫ್ಟಿಗೆ. ರೀಸೆಂಟ್ ಆಗಿ ಅಲ್ಲಿಂದಾನೇ ಮಾರ್ಕೆಟ್ ಒಂದು ಪುಲ್ ಬ್ಯಾಕ್ ತಗೊಳ್ತಿದೆ. ಸೊ ಅದೇ ರೀತಿ ಸ್ವಲ್ಪ ಜಾಗೃತಿಯಿಂದಾಗಿ ಟ್ರೇಡ್ ಮಾಡಬೇಕಾಗುತ್ತೆ. ಇನ್ನು ಓವರ್ ಆಲ್ ಟ್ರೆಂಡ್ ನೋಡಿದ್ರೆ ಮಾರ್ಕೆಟ್ ಓವರ್ ಆಲ್ ಬುಲ್ಲಿಶ್ ಇದೆ. ಮಂಡೇ ಮಾರ್ಕೆಟ್ ಒಂಥರ ಬುಲ್ಲಿಶ್ ಮಾರ್ಕೆಟ್ ಇದೆ. ಯಾಕಂದ್ರೆ ಗ್ಲೋಬಲ್ ಸೆಂಟಿಮೆಂಟ್ ಆಗಿರೋದು, FIDI ಡಾಟಾ ಆಗಿರ್ಬೋದು. ಸೊ ಆಲ್ರೆಡಿ ಇವಾಗ US ಅಂಡ್ ಯುರೋಪಿಯನ್ ಮಾರ್ಕೆಟ್ ಒಂದು ಪಾಸಿಟಿವ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಓವರ್ ಆಲ್ ಸೆಷನ್ ನೋಡುವಾಗ ನಮ್ಮ ಮಾರ್ಕೆಟ್ ಒಂದು ಪಾಸಿಟಿವ್ ಮಂಡೇ ಓಪನಿಂಗ್ ಆಗ್ಬೋದು. ನೋಡುವ ಏನಾಗುತ್ತೆ ಅಂತ ಕಾದು ನೋಡುವ. ಸೊ ಫ್ರೆಂಡ್ಸ್, ಇದಾಗಿತ್ತು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಹಾಗೆ ಮಂಡೇ ಯಾವ ತರ ಮಾರ್ಕೆಟ್ ಓಪನ್ ಆಗ್ಬೋದು ಅಂತ ಒಂದು ಸಿನಾರಿಯೋ ನೋಡ್ಕೊಂಡು ಬಂದ್ವಿ. ಹಾಗೇನೆ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮಂಡೇ ಸಿಗುವ. ಟೇಕ್ ಕೇರ್, ಬಾಯ್.